morning to everyone. Myself Pavitra Belaguni. Today I will briefly discuss about asthma. ಅಸ್ತಮಾ ಅಂದರೆ ನಿಮಗೆ ವೆರಿ ಕಾಮನ್ ಆಗಿ ಗೊತ್ತಿರುತ್ತೆ. ಅಸ್ತಮಾ ಅಂತಂದರೆ ಈಗ ವೆರಿ ಕಾಮನ್ ಆಗಿದೆ ಅಸ್ತಮಾ ಅಂತಂತಂದರೆ ಇಟ್ ಈಸ್ ಅನ್ ಕ್ರೋನಿಕ್ ಇನ್ಫ್ಲಮೇಟರಿ ಡಿಸೀಸ್ ದಟ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಡಿಸ್ಯಾಪ್ನಿಯಾ, ಟೈಟ್ನೆಸ್ ಆಫ್ ಚೆಸ್ಟ್, ಟಯರ್ಡ್ನೆಸ್, ಫಿಯರ್ ಆ್ಯಂಡ್ ಆಂಗ್ಸೈಟಿ. ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಅಸ್ತಮಾ. ಈ ಒಂದು ಕಂಡೀಷನ್ಗೆ ನಾವೇನಂತ ಕರಿತೀವಿ ಅಂತಂದರೆ ಅಸ್ತಮಾ ಅಂತ ಕರಿತೀವಿ. ಈಗ ನಿಮಗೆ ಡಯಾಗ್ರಾಮಿಕ್ಕಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಒಂದು ಲಂಗ್ಸಲ್ಲಿ ಇದನ್ನು ನಾವು ಏನಂತ ಈ ಒಂದು ಪಾರ್ಟನ್ನು ನಾವು ಏನಂತ ಕರಿತೀವಿ ಅಂತಂದರೆ ಈ ಒಂದು ಪಾರ್ಟನ್ನು ನಾವು ಟ್ರ್ಯಾಕಿಯಾ ಅಂತ ಕರಿತೀವಿ. ಇಲ್ಲಿಂದ ಈ ಒಂದು ಪಾರ್ಟಿಗೆ ನಾವು ಟ್ರ್ಯಾಕಿಯಾ ಅಂತ ಕರಿತೀವಿ. ಇದಕ್ಕೆ ನಾವು ಬ್ರಾಂಕಿಯಲ್ಸ್ ಅಂತ ಕರಿತೀವಿ. ಇದು ಈ ಒಂದು ಪಾರ್ಟ್ ಏನಿದೆಯಲ್ಲ ಇನ್ನು ಅಲ್ವಿಯೋಲೈ ಅಂತ ಕರಿತೀವಿ. ಇದು ಲೆಫ್ಟ್ ಲೋಬ್ ಆ್ಯಂಡ್ ರೈಟ್ ಲೋಬ್. ಈ ಈಗ ಅಸ್ತಮಾ ಆಗಿತ್ತು ಅಂತಂದರೆ ನಮ್ಮ ಶ್ವಾಸಕೋಶದಲ್ಲಿ ಲಂಗ್ಸಲ್ಲಿ ಅಲ್ವಿಯೋಲೈ ಏನಾಗಿರುತ್ತೆ ಅಂತಂದರೆ ಏರ್ ಟ್ರಿಗರ್ ಆಗಿರುತ್ತೆ. ಈ ಒಂದು ಕಂಡೀಷನ್ಗೆ ನಾವು ಏನಂತ ಕರಿತೀವಿ ಅಂದರೆ ಅಸ್ತಮಾ ಅಂತ ಕರಿತೀವಿ. ಇದು ಅಸ್ತಮಾ ಆಗಿದ್ರೆ, ಅಸ್ತಮಾ ಆಗಿಲ್ಲ ಅಂತಂದರೆ ಈ ಅಲ್ವಿಯೋಲೈ ಏನಿದೆಯಲ್ಲ ಈ ಅಲ್ವಿಯೋಲೈಲಿ ಏರ್ ಇರೋದಿಲ್ಲ, ಏರ್ ಟ್ರಿಗರ್ ಆಗಿರೋದಿಲ್ಲ. ಈ ಒಂದು ಕಂಡೀಷನ್ಗೆ ನಾವು ಅಸ್ತಮಾ ಇಲ್ಲ ಅಂತ ಕರಿತೀವಿ. ನಿಮಗೆ ಗೊತ್ತಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾಸಸ್ ಆಫ್ ಅಸ್ತಮಾ. ಅಸ್ತಮಾ ಯಾವ ಕಾರಣಗಳಿಂದ ಬರುತ್ತೆ ಅಂತಂದರೆ ಜೆನೆಟಿಕ್ ಫ್ಯಾಕ್ಟರ್ ಅಂತಂದರೆ ಈಗ ಮನೆಯಲ್ಲಿ ಅಜ್ಜಿನೋ ಅಥವಾ ತಂದೆ ತಾಯಿಗೋ ಯಾರಿಗಾದರೂ ಅಸ್ತಮಾ ಇರುತ್ತೆ, ಅವರಿಂದ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ಬರೋದಕ್ಕೆ ನಾವು ಏನಂತ ಕರಿತೀವಿ, ಜೆನೆಟಿಕ್ ಫ್ಯಾಕ್ಟರ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುತ್ತೆ ಅಂತ ನಾವು ಹೇಳ್ಬೋದು. ಆಮೇಲೆ ಒಬೆಸಿಟಿ ಮತ್ತು ಓವರ್ವೇಟು ಮತ್ತು ಒಬೆಸಿಟಿ ಇರೋದ್ರಿಂದನೂ ಸಹ ಅಸ್ತಮಾ ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ಕಿನ್ ಅಲರ್ಜಿ ಇರುತ್ತೆ, ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿಯಿಂದನೂ ನಮಗೆ ಏನಾಗುತ್ತೆ ಅಂತಂದರೆ ಅಸ್ತಮಾ ಬರುವಂತಹ ಚಾನ್ಸಸ್ ಇರುತ್ತೆ. ಮತ್ತು ಹೇರ್ ಪೊಲ್ಯೂಷನಿಂದನೂ ಜಾಸ್ತಿ. ಈಗ ಫ್ಯಾಕ್ಟ್ರಿಯಲ್ಲೆಲ್ಲ ಮಾಡ್ತಿರ್ತಾರೆ, ಅವ್ರಿಗೆ ನೋಡಿ ಫ್ಯಾಕ್ಟ್ರಿಯಲ್ಲಿ ಮಾಡುವವ್ರಿಗೆ ಜಾಸ್ತಿ ಅಸ್ತಮಾ ಕಂಡು ಬರುತ್ತೆ. ಯಾಕಂದರೆ ಹೇರ್ ಪೊಲ್ಯೂಷನ್ ಜಾಸ್ತಿ ಆದರೆ ಏನಾಗುತ್ತೆ, ನಮ್ಮ ಶ್ವಾಸಕೋಶದಲ್ಲಿ ಅಲ್ವಿಯೋಲೈ ಏರ್ ಟ್ರಿಗರ್ ಆದಾಗ ನಮಗೆ ಅಸ್ತಮಾ ಕಂಡು ಬರುತ್ತೆ. ಇವು ಕಾಸಸ್ ಆಫ್ ಅಸ್ತಮಾ. ಯಾವ ಕಾರಣಗಳಿಂದ ಬರುತ್ತದಲ್ಲ ಅದಕ್ಕೆ ನಾವು ಕಾಸಸ್ ಆಫ್ ಅಸ್ತಮಾ ಅಂತ ಕರಿತೀವಿ. ಸೈನ್ ಆ್ಯಂಡ್ ಸಿಂಪ್ಟಮ್ಸ್. ಯಾವ ಲಕ್ಷಣಗಳು ಇದ್ದರೆ ನಾವು ಅಸ್ತಮಾ ಅಂತ ಕರಿಬೇಕು ಅಂತಂದರೆ ಡಿಸ್ಯಾಪ್ನಿಯಾ ಅಂತಂದರೆ ಶಾರ್ಟ್ನೆಸ್ ಆಫ್ ಬ್ರೀತ್. ನಮಗೆ ಉಸಿರಾಡಲಿಕ್ಕೆ ತೊಂದರೆ ಆದರೆ ಅಥವಾ ಟಯರ್ಡ್ನೆಸ್ಸು, ಫಿಯರು, ಆ್ಯಂಗ್ಸೈಟಿ, ವೀಸಿಂಗ್ ಆದರೆ, ಕಫ್ ಅಂತಂದರೆ, ಆಮೇಲೆ ವೇಟ್ ಲಾಸ್ ಆಯಿತು ಅಂತಂದರೆ, ಸಡನ್ನಾಗಿ ವೇಟ್ ಲಾಸ್ ಆಗೋದು ಅಂದರೆ ಸಡನ್ನಾಗಿ ಈಗ 4 kg 5 kg ಇಳಿದ್ರೆ ಸಡನ್ಲಿ ವೇಟ್ ಲಾಸ್ ಆದರೂ ಕೂಡ ಅದನ್ನು ನಾವು ಅಸ್ತಮಾ ಸಿಂಪ್ಟಮ್ಸ್ ಅಂತಲೂ ನಾವು ಕರಿತೀವಿ. ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಅಂತಂದರೆ ಇವಾಗ ನಮಗೆ ಅಸ್ತಮಾ ಇದೇನೋ ಇಲ್ವೋ ಅಂತ ನಮಗೆ ಯಾವ ರೀತಿ ನಾವು ತಿಳ್ಕೋಬೇಕು ಅಂತಂದರೆ ಫಸ್ಟ್ ಹಿಸ್ಟ್ರಿ ಕಲೆಕ್ಷನ್ ಮಾಡಬೇಕು ನಾವು. ಅಂತಂದರೆ ಈಗ ಪೇಷಂಟ್ ಈಗ ಅವ್ನಿಗೆ ಅಸ್ತಮಾ ಇದೆ, ಅವ್ನು ಹಿಸ್ಟ್ರಿ ಕಲೆಕ್ಟ್ ಮಾಡಬೇಕು ನಾವು. ಅಂದರೆ ಅವರು ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾವ್ದಾದ್ರು ಅಸ್ತಮಾ ಇತ್ವಾ ಅಥವಾ ಸ್ಕಿನ್ ಅಲರ್ಜಿ ಇತ್ತಾ ಅಥವಾ ಏರ್ ಪೊಲ್ಯೂಷನ್ ಅವ್ನಿಗೆ ಇದೆನಾ ಇಲ್ವಾ ಅಂತ ನಾವು ಹಿಸ್ಟ್ರಿ ಕಲೆಕ್ಷನ್ ಮಾಡಬೇಕು. ಆಮೇಲೆ ಫಿಸಿಕಲ್ ಎಕ್ಸಾಮಿನೇಷನ್ ಅಂತಂದರೆ ಈಗ ಶಾರ್ಟ್ನೆಸ್ ಆಫ್ ಬ್ರೀತ್ ಇರುತ್ತೆ. ಒಂದು ವೇಳೆ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಕೂಡ ಶಾರ್ಟ್ನೆಸ್ ಆಫ್ ಬ್ರೀತ್ ಬರುತ್ತೆ. ಶಾರ್ಟ್ನೆಸ್ ಆಫ್ ಬ್ರೀತ್ ಇದ್ದ ತಕ್ಷಣ ನಾವೇನಂತ ಅದನ್ನು ಅಸ್ತಮಾ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ವೈಟಲ್ ಸೈನ್ಸ್ ಮಾಡಬೇಕು. ಪಲ್ಸು, ಸ್ಯಾಚುರೇಷನು, ಬ್ಲಡ್ ಪ್ರೆಷರ್ ಇವನ್ನೆಲ್ಲ ನಾವು ವೈಟಲ್ ಚೆಕ್ ಮಾಡಬೇಕು. ಅದಕ್ಕೆ ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಅಂತ ಕರಿತೀವಿ. ಆಮೇಲೆ ಏನು ಮಾಡಬೇಕು, ಸ್ಕಿನ್ ಅಲರ್ಜಿ ಟೆಸ್ಟ್ ಮಾಡಬೇಕು. ಅವ್ರಿಗೆ ಸ್ಕಿನ್ ಅಲರ್ಜಿ ಟೆಸ್ಟ್ ಮಾಡಬೇಕು. ಅದರಿಂದಲೂ ಗೊತ್ತಾಗುತ್ತೆ ಅಸ್ತಮಾ ಇದೆ. ಆಮೇಲೆ ಚೆಸ್ಟ್ ಎಕ್ಸ್ರೇ, ಮೇನ್ ಅಂತಂದರೆ ಚೆಸ್ಟ್ ಎಕ್ಸ್ರೇ ಮಾಡಿದಾಗ ನಮಗೆ ಅಲ್ವಿಯೋಲೈ ಏರ್ ಟ್ರಿಗರ್ ಆಗಿದೆಯೋ ಇಲ್ವೋ ಅಂತ ನಮಗೆ ಎಕ್ಸ್ರೇಲಿ ಗೊತ್ತಾಗುತ್ತೆ. ಇಂಪ್ರೆಷನಲ್ಲಿ ಅಸ್ತಮಾ ಆಗಿದೆಯೋ ಇಲ್ವೋ ಅಂತ, ಮತ್ತು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಅಸ್ತಮಾ ಇದೇನೋ ಇಲ್ವೋ ಅಂತಂದು. ಮತ್ತು ಬ್ಲಡ್ ಟೆಸ್ಟ್ ಆಫ್ ಇಸ್ನೋಫಿಲಿ, ಬ್ಲಡ್ ಟೆಸ್ಟಲ್ಲಿ ಇಸ್ನೋಫಿಲಿ ಚೆಕ್ ಮಾಡಿದಾಗೂ ಸಹ ನಮಗೆ ಏನು ಅಸ್ತಮಾ ಇದೇನೋ ಇಲ್ವೋ ಅಂತಲೂ ಗೊತ್ತಾಗುತ್ತೆ. ಇದಕ್ಕೆ ನಾವು ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್ ಆಫ್ ಅಸ್ತಮಾ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್. ಈಗ ಅಸ್ತಮಾ ಬಂದಿರುತ್ತೆ, ಅದನ್ನು ನಾವು ಯಾವ ಥರ ಮ್ಯಾನೇಜ್ ಮಾಡೋದು ಅಂದರೆ ಮ್ಯಾನೇಜ್ಮೆಂಟು ಅಸ್ತಮಾ ಆಫ್ ಮ್ಯಾನೇಜ್ಮೆಂಟ್ ಯಾವ ಥರ ನಾವು ಅಸ್ತಮಾ ಇದೆ ಅದನ್ನು ಯಾವ ಥರ ನಾವು ಮ್ಯಾನೇಜಿಂಗ್ ಮಾಡೋದು ಅಂತಂದರೆ ಸ್ಟಿರಾಯ್ಡ್ ತೊಗೋಬೇಕು. ಸ್ಟಿರಾಯ್ಡ್ ಅಂತಂದರೆ ಲಾಂಗ್ ಆ್ಯಕ್ಟಿಂಗ್ ಮೆಡಿಕೇಷನ್, ಅದಕ್ಕೆ ನಾವು ಸ್ಟಿರಾಯ್ಡ್ಸ್ ಅಂತ ಕರಿತೀವಿ. ಇದು ಕ್ರೋನಿಕ್ ಅಲ್ವಾ, ಕ್ರೋನಿಕ್ ಅಂತಂದರೆ ಈಗ ಅಕ್ಯೂಟು ಮತ್ತು ಕ್ರೋನಿಕ್ ಅಂತ ಇದು ಅಸ್ತಮಾ ಅನ್ನೋದು ಒಂದು ಕ್ರೋನಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ನಾನು ಮೊದಲೇ ಹೇಳಿದೆ. ಕ್ರೋನಿಕ್ ಅಂತಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇರೋವಂಥದ್ದು. ಇದು ಅಂದರೆ ಅಸ್ತಮಾ ಅಂತಂದರೆ ಒಂದು ವಾರಕ್ಕೆ ತಿಂಗಳಿಗೆ ವಾಸಿಯಾಗೋಂಥ ಒಂದು ಡಿಸೀಸ್ ಅಲ್ಲ. ಇದು ಕ್ರೋನಿಕ್ ಅಂತಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಕ್ಯೂಟ್ ಅಂತಂದರೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ಈಗ ಫೀವರು ಅದು ಶಾರ್ಟ್ ಪೀರಿಯಡ್ ಆಫ್, ಇದು ಅಕ್ಯೂಟ್ ಫೀವರ್ ಅಂತ ಕರಿತೀವಿ. ಅಂದರೆ ಅಕ್ಯೂಟ್ ಫೀವರ್ ಅಂದರೆ ಸಡನ್ 1 to 3 ಡೇಸಲ್ಲಿ ನಮಗೆ ವಾಸಿ ಹೋಗೋದಕ್ಕೆ ನಾವು ಅಕ್ಯೂಟ್ ಅಂತ ಕರಿತೀವಿ. ಕ್ರೋನಿಕ್ ಅಂದರೆ ಲಾಂಗ್ ಪೀರಿಯಡ್ ಆಫ್ ಟೈಮ್. ಇದಕ್ಕೆ ನಾವು ಅಸ್ತಮಾ ಅನ್ನೋದು ಲಾಂಗ್ ಪೀರಿಯಡ್ ಆಫ್ ಟೈಮು ಕ್ರೋನಿಕ್. ಓಕೆ, ಸ್ಟಿರಾಯ್ಡ್ ತೊಗೋಬೇಕು, ಅವಾಯ್ಡ್ ದಿ ಸ್ಟೆರಾಯ್ಡ್ ಮಾಸ್ಕ್ ಹಾಕೋಬೇಕು, ಗ್ಲೋ ಅವಾಯ್ಡ್ ಮಾಡಬೇಕು,
ದೆನ್ ಥಿಯೋಫಿಲಿನ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಇದನ್ನೆಲ್ಲ ತೊಗೊಂಡಂತಂದರೆ ನಾವು ಮ್ಯಾನೇಜ್ ಮಾಡ್ಬೋದು ಅಸ್ತಮ ಅಂತಂದರೆ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ, ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.